1968ನೇ ಇಸ್ವಿಲ್ ಒಂದಾಗಿದೆ, ಆಮೇಲೆ ಒಂದೆರಡು ಕಡೆಗೆ ಆಗಿರ್ಬೋದು ಮತೀಯ ಗಲಭೆಗಳು. ಆದರೆ ಉಳಿದವೆಲ್ಲವೂ ಕೂಡ ಪ್ಲಾನ್ಡ್ ಡಿಸೈನ್ಡ್ ಮರ್ಡರ್ಸ್. ಯಾರು ಮರ್ಡರ್ ಮಾಡೋರು ಯಾರು, ಮರ್ಡರ್ ಆಗೋರು ಯಾರು? ಮೋಸ್ಟ್ ಆಫ್ ದಿ ಕೇಸಸ್ ಮರ್ಡರ್ ಆಗಿರೋರು ಈ ಉದ್ದೇಶಕ್ಕೆ ಸಂಬಂಧವೇ ಇಲ್ಲೇ ಇರ್ತಕ್ಕಂಥವ್ರು. ಮಾಡಿರ್ತಕ್ಕಂಥವ್ರು ಅವರು ಅಲ್ಪಸಂಖ್ಯಾತರಾಗಿರ್ಬೋದು, ಆ ಮತಾಂಧತೆಯ ಸ್ಕೂಲ್ನಲ್ಲಿ ಸಿಕ್ಕಾಕೊಂಡು ಆ ಹೃದಯಕ್ಕೆ ಮನಸ್ಸಿಗೆ ಏನು ಆ ಕೊಂಡಿ ಇರುತ್ತೆ ಅದನ್ನ ಕಟ್ ಆಫ್ ಮಾಡಿಬಿಟ್ಟು ಮನಸ್ಸನ್ನೋದನ್ನ ಸಾಯಿಸ್ಕೊಂಡ್ಬಿಟ್ಟು ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋ ಪ್ರಜ್ಞೆ ಕೂಡ ಇಲ್ಲದೆ ಮೃಗಗಳ ತರ. ಯಾವುದೇ ಧರ್ಮಕ್ಕೆ ಅಪಾಯ ಇರದೆ ಮೂಲಭೂತವಾದಿಗಳಿಂದ ಅವ್ರ ಧರ್ಮ ಉದ್ಧಾರ ಮಾಡೋದಷ್ಟರಲ್ಲಿ ಇರುತ್ತೆ. ಇದು ಧರ್ಮದ ಮತಾಂಧತೆ, ಮತಿಭ್ರಮಣೆ ಆಗೋದು, ಮತಾಂಧ್ರ ಆಗೋದು, ರಾಕ್ಷಸರಂತೆ ಪ್ರವರ್ತಿಸೋದು ಒಂದಾದ್ರೆ ಇದರಿಂದ ನಮಗೆ ಬಹಳ ದೊಡ್ಡ ಲಾಭ ಸಿಗುತ್ತೆ. ರಾಜಕೀಯವಾಗಿ ಬಹಳ ಸುಲಭದಲ್ಲಿ ಅಧಿಕಾರದ ಮೆಟ್ಲನ್ನ ಏರಬಹುದು ಅಂತ ಹೇಳಿದಾಗ ಅದರಲ್ಲಿ ಅವರು ಯಶಸ್ವಿನೂ ಆದಾಗ ಸಂವಿಧಾನ ಫೇಲ್ ಆಗುತ್ತೆ ಅಂತ ಭಯ ಬರುತ್ತೆ. ಒಂದು ರಾಜಕೀಯ ಪಕ್ಷ ಚುನಾವಣೆ ಘೋಷಣೆ ಮಾಡ್ತಾರೆ. ಈ ಚುನಾವಣೆಯಲ್ಲಿ ನಮಗೆ ನೀವು ಮತ ನೀಡಿದ್ರೆ ಬರುವ 5 ವರ್ಷಕ್ಕೆ ನಮ್ಮ ಪಕ್ಷದ ಕಾರ್ಯಕ್ರಮ ಏನು, ನಮ್ಮ ಸಿದ್ಧಾಂತ ಏನು ಅಂತ ಹೇಳುವ ವ್ಯವಸ್ಥೆ ಇರಬೇಕು. ಯಾವ್ಯಾವ ಪಕ್ಷದವರು ಏನೇನೆಲ್ಲ ಹೇಳ್ತಾರೆ ಅಂತ ಕೇಳಿ ಜನ ಅದರಲ್ಲಿ ನೋಡಿ ತಮಗೆ ಯಾವ್ದು ಹಿತ ಅಂತ ಆಯ್ಕೆ ಮಾಡಿಕೊಡ್ಬೇಕು. ಜನರ ಆಯ್ಕೆಯನ್ನ ಗೌರವಯುತವಾಗಿ ನಾವು ಸ್ವೀಕರಿಸಬೇಕು. ಇದು ನಾವೆಲ್ಲರೂ ಕೂಡ ಸಹಜವಾಗಿ ನಿರೀಕ್ಷೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವ. ಚುನಾವಣೆಯ ಪೂರ್ವದಲ್ಲಿರುವ ಸನ್ನಿವೇಶ, ಚುನಾವಣೆ ವೇಳೆಗೆ ಉದ್ಭವ ಆಗ್ತಕ್ಕಂಥ ವಿಚಾರಗಳು ಸಮಾಜಕ್ಕೆ, ಸಮಾಜದ ಕಡೆಯ ಮನುಷ್ಯನಿಗೆ, ಅವನ ಬದುಕಿಗೆ ಯಾವುದೇ ಸಂಬಂಧವಿಲ್ಲದೆ ಮತದಾರನನ್ನೇ ಒಂದು ರೀತಿಯ ಉನ್ಮಾದದಲ್ಲಿಟ್ಟು ಅವನು ಆ ಈಕ್ವಿಲಿಬ್ರಿಯಂ ಅಂತ ಏನು ಹೇಳ್ತೀವಿ, ಸಮಾನ ಮನಸ್ಕನಾಗಿರ್ತಕ್ಕಂಥ ರಾದರ್ ಅವನಿಗೆ ಅವನ ಮನಸ್ಸು ನಿರ್ಮಲವಾಗಿರ್ತಕ್ಕಂಥದ್ದನ್ನು ಬಿಟ್ಟು ಅವನ ಮನಸ್ಸಿಗೆ ಯಾವತ್ತಿಗೆ ಏನೋ ತುಂಬಿಡ್ತೇವೆ. ಅವನು ಆ ಭ್ರಮೆಯಲ್ಲಿ ವಿಚಾರ ಬದಿಗಿಟ್ಟು ಆರ್ಥಿಕ ಕಾರ್ಯಕ್ರಮಗಳನ್ನು ಮರೆತುಬಿಟ್ಟು ಆ ಕ್ಷಣದ ಕೆಲಸಕ್ಕೆ ಹೋಗಿ ತನ್ನ ಮತ ಹಾಕಿ ಬಂದ್ಬಿಡ್ತಾನೆ. ಎಲ್ಲ ನೆಗದೇ ಹೋಯ್ತು. ಒಂದು ಬಾಂಬ್ ಹಾಕಿದ್ರೆ ಏನೆಲ್ಲ ಅನಾಹುತ ಆಗಬಹುದು, ಅದಕ್ಕಿಂತ ದೊಡ್ಡ ಅನಾಹುತ ಇದರಲ್ಲಾಗಬಹುದು.